ಕೆಲವೊಂದು ಸತಿ ನಮ್ಮ ಕೆಲಸಗಳು ಹೇಗಾಗುತ್ತೆ ಅಂದರೆ ಸುಮ್ಮನೆ ಏನೋ ಕಬೋರ್ಡ್ ತೆಗೆದ್ಬಿಟ್ಟು ಏನೋ ಒಂದು ಎತ್ಕೊಳಕ್ಕೆ ಹೋಗ್ತೀವಿ. ಆವಾಗ ನಮಗೆ ಗೊತ್ತಿಲ್ಲದಂಗೆ ಕೆಲಸ ಶುರು ಆಗಿಬಿಡುತ್ತೆ. ಇವತ್ತು ನನ್ನ ಕೆಲಸನೂ ಅದೇ ರೀತಿ ಆಯಿತು. ಒಂದು ಬ್ಲೌಸ್ ಹುಡ್ಕೋಕೆ ಹೋದೆ. ಒಂದು ಅಂದರೆ ಫಂಕ್ಷನ್ಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರದಿಂದ ಒಂದು ಬ್ಲೌಸ್ ಹುಡ್ಕೋಣ, ಅದನ್ನು ಹಾಲ್ಟರ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ತೆಗ್ದೆ. ನೋಡಿದ್ರೆ ಇಡೀ ಸೀರೆಗಳನ್ನೆಲ್ಲ ಮಡ್ಚೋ ಕೆಲಸ ಆಯಿತು. ಇದು ನನ್ನ ಮದುವೆ ಸೀರೆ, ಅಂದರೆ 22 ವರ್ಷದ ಸೀರೆ ಇದು. ಇದನ್ನು ನೋಡ್ತಾ ಇದೆ ಹಾಗೆ ಸುಮಾರು ವರ್ಷಗಳು ಕಬೋರ್ಡಲ್ಲಿ ಇಟ್ಟು ಹಾಗೆ ಇಟ್ಟಿದ್ನಲ್ವ, ನೋಡೋಣ ಅನ್ನೋದು ಹಾಗೆ ಇಷ್ಟ ಆಯಿತು. ಎಲ್ಲ ತೆಗ್ದು ಎಲ್ಲ ಗುಡ್ಡೆ ಹಾಕ್ಕೊಂಡು ಫೋಲ್ಡ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಆವಾಗೆಲ್ಲ ಬ್ಲೌಸಸ್ಗೆ ವರ್ಕ್ ಮಾಡಿಸ್ತಾ ಇದ್ದಿಲ್ಲ, ಕುಚ್ಚು ಕಟ್ತಾ ಇದ್ದಿಲ್ಲ. ಈಗ ಈ ಸೀರೆನ ಸ್ವಲ್ಪ ಮೇಲೇ ಇಡೋಣ. ಈ ಸತಿ ಶ್ರೀರಾಮ್ಪುರಕ್ಕೂ ಎಲ್ಲನೂ ಹೋದಾಗ ಇದಕ್ಕೆ ಬ್ಲೌಸ್ ಹೊಲ್ಸ್ಕೊಳ್ಳೋಣ. ಒಂದು ವೈಟ್ ಕಲರ್ ಬ್ಲೌಸ್ ತಂದುಬಿಟ್ಟು ಈ ಥರ ಚಾಕ್ಲೇಟ್ ಬ್ರೌನಲ್ಲಿ ವರ್ಕ್ ಮಾಡಿಸ್ಕೊಳೋಣ ಅಂತ ಅಂದ್ಬಿಟ್ಟು. ಅವಾಗ ನಾನು ಎಷ್ಟು ಸಣ್ಣಕ್ಕಿದೆ ಅಂದರೆ ಈ ಬ್ಲೌಸ್ ನೋಡಿದ್ರೆ ನನ್ನ ನಗ ಬರ್ತಾಯಿತ್ತು. ಗುರ್ತಿಗಿರಲಿ, ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಅದೆಲ್ಲ ನೋಡಿ ಇಡ್ತಾಯಿದ್ದೆ. ಮತ್ತು ಇದೊಂದು ಬ್ಲೂ ಕಲರು ಈ ಸ್ಯಾರಿ ಅಂತೂ ಸೂಪರಾಗಿದೆ. ರೇಷ್ಮೆ ಸೀರೆನೇ. ಅತ್ತೆಯವರು ನನ್ನ ಮದುವೆಗೆ ಕೊಟ್ಟಿದ್ದು. ಒಟ್ಟು 5 ಸೀರೆ ಕೊಟ್ಟಿದ್ದು. 3 ರೇಷ್ಮೆ ಸೀರೆ ಕೊಟ್ಟಿದ್ದು, 2 ಫ್ಯಾನ್ಸಿ ಸ್ಯಾರೀಸ್ ಕೊಟ್ಟಿದ್ದು. ಅದರಲ್ಲಿ ನನಗೆ ಈ ಸ್ಯಾರಿ ತುಂಬ ಫೇವ್ರೇಟು. ಫೋಲ್ಡ್ ಮಾಡಿದ್ರೆ ಒಂದು ಬಾಕ್ಸಲ್ಲಿ ಇಡ್ಬೋದು, ಚಿಕ್ಕ ಡಬ್ಬಿಯಲ್ಲಿ ಇಡ್ಬೋದು, ಆ ಥರ ರೇಷ್ಮೆ ಸೀರೆ ಇದು. ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಒಂದೂ ಬ್ಲೌಸ್ ಆಗೋಲ್ಲ. ಇದಕ್ಕೊಂದು ಯೆಲ್ಲೋ ಕಲರ್ ಬ್ಲೌಸ್ ತರೋಣ ಅಂತ ಅಂದ್ಬಿಟ್ಟು ಈ ಸೀರೆಗಳನ್ನೆಲ್ಲ ಮೇಲೆ ಎತ್ತಿಟ್ಕೊಳ್ಳೋಣ, ಹೋದಾಗ ಹೋಗಿ ಬ್ಲೌಸ್ ಪೀಸ್ ತರೋಣ ಅಂದ್ಬಿಟ್ಟು ಸುಮಾರು ಸತಿ ನಾನು ಚಿಕ್ಕಪೇಟೆಗೆಲ್ಲ ಹೋಗ್ತಾಯಿದ್ದೆ. ಸ್ಯಾರಿಗಳೆಲ್ಲ ಅಡೆ ಸೇರ್ಕೊಂಡಿರೋದ್ರಿಂದ ಎತ್ತಕ್ಕಾಗ್ತಾಯಿದ್ದಿಲ್ಲ. ಅದಕ್ಕೆ ಇವತ್ತು ಮುಗಿಸ್ಕೊಂಬಿಡೋಣ ಆ ಕೆಲಸನ ಅಂತ ಅಂದ್ಬಿಟ್ಟು ಇದೊಂದು ರಾಮ ಗ್ರೀನ್, ಇದಕ್ಕೊಂದು ಲೈಟ್ ಪಿಂಕ್ ಕಲರು ಕಾಂಟ್ರಾಸ್ಟಾಗಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈಗೆಲ್ಲ ಆಗಿಲ್ವಾ, ಮ್ಯಾಚಿಂಗ್ ಯಾರು ಸ್ಯಾರೀಸ್ಗೆ ಬ್ಲೌಸಸ್ನ ಹಾಕ್ಕೊಳ್ಳೋಣ, ಕಾಂಟ್ರಾಸ್ಟ್ ಕಲರ್ ಅಲ್ವಾ, ಇದಕ್ಕೆ ಒಂದು ಲೈಟ್ ಪಿಂಕ್ ಕಲರ್ ತೊಗೊಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಈಗ ಎಂತೆಂಥ ಬ್ಲೌಸಸ್ಗೆ ವರ್ಕ್ ಹಾಕ್ಸ್ತಾರೆ, ಕುಚ್ಚು ಕಟ್ಸ್ತಾರೆ. ಬಟ್ ಆವಾಗ ನನ್ನ ಮದುವೆ ಟೈಮಲ್ಲಿ ಏನೂ ಇದ್ದಿಲ್ಲ, ಬೇಜಾರಾಗುತ್ತೆ. ಅದಕ್ಕೆ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಈ 3 ಸೀರೆಗೂ ಡಿಫ್ರೆಂಟ್ ಕಲರ್ಸ್ ಬ್ಲೌಸ್ ಪೀಸ್ನ ತಂದು ವರ್ಕ್ ಹಾಕ್ಸ್ಕೊಂಡು ಇಟ್ಕೊಳ್ಳೋಣ, ಮುಂದಕ್ಕೆ ಯಾವ್ದಾರ ಮದುವೆಗಳಿಗೆ ಹೋದಾಗ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಇಯರ್ಲಿ ಒಂದು 6 ಮಂತ್ಸ್ ಇಲ್ಲ 1 ಇಯರ್ ಒಂದ್ಸತಿ ಬ್ಲೌಸಸ್ಗಳನ್ನೆಲ್ಲ ತೆಗೆದು ಬಿಸಿಲಲ್ಲಿ ಒಣಗಾಕ್ತೀನಿ. ಬ್ಲೌಸಸ್ಸು ಸೀರೆನೆಲ್ಲ ಬಿಸಿಲಲ್ಲಿ ಹಾಕೋದು. ಅದಕ್ಕೆ ಹೇಗೂ ಇವತ್ತೆಲ್ಲ ತೆಗ್ದಿದ್ದೀನಲ್ಲ, ಸ್ವಲ್ಪ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಇದು ಅತ್ತೆ ಕೊಟ್ಟಿರುವಂಥ ಸೀರೆ, ಮೆರೂನ್ ಕಲರ್, ನಿನ್ನ ಫೇಸಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲ ನೋಡಿ ಫೋಲ್ಡ್ ಮಾಡ್ತಾಯಿದ್ದೆ. ಈ ಸೀರೆ ಬಂದ್ಬಿಟ್ಟು ನಮ್ಮ ಅಜ್ಜಿ ಕೊಟ್ಟಿದ್ದು, ನನಗೆ ಮದುವೆ ಮುಂಚೆ ಕೊಟ್ಟಿರುವಂಥ ಸೀರೆ. ನೆನಪಿಗೆ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಅವರಿಲ್ಲ, ಬಟ್ ಅವ್ರು ಕೊಟ್ಟಿರೋ ಸೀರೆಗಳು ನಮ್ಮ ಹತ್ರ ಇರುತ್ತೆ. ಖುಷಿಯಾಗುತ್ತೆ ಇದೆಲ್ಲ ನೋಡಿದಾಗ, ನಮ್ಮ ಅಜ್ಜಿ ಉಟ್ಕೊಂಡಿತ್ತಲ್ಲ ಅಂತ ಅನಿಸ್ತು.